ಜನವರಿ 25ರಿಂದ ಅತ್ತೂರು ಸಂತ ಲಾರೆನ್ಸರ ಜಾತ್ರೆ. ಈ ಜಾತ್ರೆಗೆ ಬರಲಿದ್ದಾರೆ ಲಕ್ಷಾಂತರ ಜನ. ಈ ಜಾತ್ರೆಗಾಗಿ 475 ಸ್ಟಾಲ್ಗಳ ಏಲಂ. ಟೆಂಡರ್ ಪ್ರಕ್ರಿಯೆ 18ನೇ ತಾರೀಕಿಗೂ ಸಂಡೇ ಇದೆ. ಜನವರಿ 18 ಇದೇ ತಿಂಗಳ ಪ್ರಕ್ರಿಯೆ ನಡೀತೈತಿ. ಹತ್ತೂರು ಶಾಲೆಯಲ್ಲಿ ನಡೀತೈತಿ ಕಾರ್ಯಕ್ರಮ. ಪ್ರತಿ ವರ್ಷ ಅಲ್ಲೇ ನಡೀತೈತಿ. ಈ ಸಲನೂ ಅಲ್ಲೇ ಕಾರ್ಯಕ್ರಮ ನಡೀತೈತಿ. ಈಗ ಎಷ್ಟು ಅಂದ್ರೆ ಕಳೆದ ವರ್ಷ ಎಷ್ಟು ಸ್ಟಾಲ್ ಬಂದಿತ್ತು ಮತ್ತೆ ಈ ವರ್ಷ ಎಷ್ಟು ಸ್ಟಾಲ್ ಬರ್ಬೋದು? ಹೋಸಲೇನೋ ಸಹಿತ 475 ಆಗಿತ್ತು. ಈ ವರ್ಷ ಆದಾಯ ಎಷ್ಟು ಬಂದಿತ್ತು ಕಳೆದ ವರ್ಷ? ಹೋದ ವರ್ಷ ಆದಾಯ 88 ಲಕ್ಷ ರೂಪಾಯಿವರೆಗೆ ಆದಾಯ ಆಗಿತ್ತು. ಈಗ ಅಂದ್ರೆ ಕಳೆದ 2025 ಸಾಲಿನಲ್ಲಿ 88 ಲಕ್ಷ ಅಂತ ಹೇಳಿದ್ರಿ. ಈಗ ಅದರ ಮೊದಲ ವರ್ಷ ಎಷ್ಟು ಬಂದಿತ್ತು? 85 ಲಕ್ಷ ಬಂದಿತ್ತು ಅದರ ಮೊದಲನೇ ವರ್ಷ. ಅದಂತೆ ಏರಿಕೆ ಆಗಿದೆ. ಆಮೇಲೆ ಮತ್ತೆ ಏರಿಕೆ ಆಯ್ತು. ಈ ಸಲೇನು ಹೆಚ್ಚು ಕಮ್ಮಿ ಜಾಸ್ತಿ ಆಗ್ಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಆಗ್ಬಹುದು. ಹೆಚ್ಚಿನ ಯಾವುದು ಜಾತ್ರೆ ಮತ್ತು ಬೇರೆ ಯಾವುದು ಹತ್ರದಲ್ಲಿ ಇಲ್ಲಲ್ಲ, ಹಾಗಾಗಿ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹತ್ತೂರು ಜಾತ್ರೆಗೆ ತಮ್ಮ ವ್ಯಾಪಾರ ಬಿಸಿನೆಸ್ಗಳನ್ನು ಚೆನ್ನಾಗಿ ವಹಿವಾಟುಗಳನ್ನು ಮಾಡ್ಕೋಬಹುದು ಅವರೆಲ್ಲ ಅನ್ನೋಂಥದ್ದು ಒಂದು ನಮ್ಮ ಉದ್ದೇಶ ಇದೆ ಅಂತ ಹೇಳ್ಬೋದು. ಗ್ರಾಮ ಪಂಚಾಯತಿಯಿಂದ ಎಲ್ಲ ಸಿಬ್ಬಂದಿಗಳು, ಸಮಿತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಹಾಗೂ ಪೊಲೀಸ್ ಇಲಾಖೆ ಮತ್ತು ಬ್ಯಾಂಕ್ನವರು ಇವೆಲ್ಲ ಸೇರಿ ನಾವು ಒಟ್ಟಾರೆ ಆ ಪ್ರಕ್ರಿಯೆಯನ್ನು 18ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಾವು ಪ್ರಾರಂಭ ಮಾಡ್ತೇವೆ. ಮುಗಿಯೋದು ಎಷ್ಟು ಗಂಟೆ ಅಂತೇಳಿ ಹೇಳಲಿಕ್ಕೆ ಆಗಲ್ಲ. ಕಂಪ್ಲೀಟ್ ತುಂಬಾ ಅಂಗಡಿಗಳು ಇರೋದ್ರಿಂದ ಅಕಸ್ಮಾತ್ ಅದರಲ್ಲಿ ಅಂಗಡಿಗಳು ಉಳಿತು ಅಂದ್ರೆ ನೆಕ್ಸ್ಟ್ ನಾವು ದಿನಾಂಕವನ್ನು ಅವತ್ತೇ ಘೋಷಣೆ ಮಾಡಿ ಮತ್ತೆ ಮತ್ತೊಂದು ದಿನಕ್ಕೆ ನಾವು ಹಾಕೊಂಡು ಮತ್ತೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೇವೆ. ಅದು ಅಲ್ಲಿ ನಡೆಯಂಗಿಲ್ಲ, ಗ್ರಾಮ ಪಂಚಾಯತಿಯಲ್ಲೇ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೇವೆ. ಉಳಿದಂತ ನಾಡಿದ್ದು ಮಾತ್ರ ಅಲ್ಲೇ ಹೆಚ್ಚು ಕಮ್ಮಿ ಅಲ್ಲೇ ಆಗಿರ್ತಾವು. ಏನಾದ್ರೂ ಸ್ವಲ್ಪ ಉಳಿದ್ರು ಅಂದ್ರೆ ಮತ್ತೊಂದು ದಿವಸ ನಾವು ಇಟ್ಕೊಂಡು ಅದನ್ನೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ತೇವೆ. ಆ ರೀತಿ ಮತ್ತೆ ಈಗಾಗಲೇ ಸ್ವಚ್ಛತೆ ಬಗ್ಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಅದನ್ನು ಸಹಿತ ಎಲ್ಲ ಪ್ರಕಟಣೆ ಕೊಟ್ಕೊಂಡು ಟೆಂಡರ್ ಎಲ್ಲ ಮಾಡಿಕೊಂಡು ಎಲ್ಲ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ಅದನ್ನ ಮುಗಿದ ನಂತರ ಈಗ ನಂಬರ್ ಸ್ಟಾರ್ಟ್ ಮಾಡಿದ್ದೇವೆ ಹಾಕ್ಲಿಕ್ಕೆ. ಪೇಪರ್ ಪ್ರಕಟಣೆಗೆಲ್ಲ ಕೊಟ್ಟಿದ್ದೇವೆ. ಸ್ಟಾಲ್ಗಳು ಎಲ್ಲ ಬರ್ತಾವೆ, ಎಲ್ಲ ಮಿಕ್ಸ್ ಇದೆ. ಫ್ರೂಟ್ಸ್ ಆಗಿರ್ಬೋದು, ತಿಂಡಿಗಳು ಆಗಿರ್ಬೋದು, ಹಣ್ಣು ಜ್ಯೂಸು, ಆಮೇಲೆ ಈ ಚಿಕನ್ನು ಇವನ್ನೆಲ್ಲ ಏನು ಇದ್ದಾವಲ್ಲ ಅದೆಲ್ಲ ಬರ್ತೈತಿ. ಮತ್ತು ಹೊಸ ಹೂವಿನ ಗಿಡಗಳು ಹಾಗೆಲ್ಲ ಹೆಚ್ಚು ಬರ್ತೈತಿ. ಆಮೇಲೆ ಅಲ್ಲೇ ಏನಾದರೂ ಹುಂಡಿಗೆ ಹಾಕಂತಾವು ಕಾಣಿಕೆಗಳಿಗೆ ಬೆಳ್ಳಿ ಐಟಮ್ಸ್ಗಳು ಬೇರೆ ಬೇರೆ ಎಲ್ಲ ಅದೆಲ್ಲ ಬರ್ತೈತಿ ಅಲ್ಲ. ಹಾಗಾಗಿ ಹೆಚ್ಚು ಜನ ಜಾಸ್ತಿ ಕೂಡೋದ್ರಿಂದ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಒಂದು ಆದಾಯನೂ ಬರ್ತೈತಿ. ಮತ್ತು ಸಾರ್ವಜನಿಕರಿಗೂ ಸಹಿತ ಒಳ್ಳೆಯ ಒಂದು ದೇವರ ಭಕ್ತಿಯಿಂದ ಅಲ್ಲಿ ಜನ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಜನರು ಸಹಿತ ನಡ್ಕೊಂತಾರ.